ಜಯನಗರದ ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣದಲ್ಲಿ ಬೆಂಗಳೂರು ನಗರ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಮತ್ತು ಬಾಂಧವ ಸಾಮಾಜಿಕ ಸೇವಾ ಸಂಘಟನೆ ಸಹಯೋಗದಲ್ಲಿ ಬಾಂಧವ 2026ರ ವಾಲಿಬಾಲ್ ಪಂದ್ಯಾವಳಿಯನ್ನು ಆಯೋಜಿಸಿದ್ದರು. ಪುರುಷರು ಮತ್ತು ಮಹಿಳೆಯರ 15 ತಂಡಗಳು 3 ದಿನಗಳ ಕಾಲ ನಡೆದ ಪಂದ್ಯಾವಳಿಯಲ್ಲಿ ಅಂತಿಮ ದಿನದ ಫೈನಲ್ ಪಂದ್ಯಕ್ಕೆ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿ ಅವರು ಆಗಮಿಸಿ ಮಂಡ್ಯ ಮಹಿಳೆಯರ ತಂಡಕ್ಕೂ ಮತ್ತು ಧರ್ಮಸ್ಥಳ ಮಹಿಳೆಯರ ತಂಡಕ್ಕೆ ಶುಭ ಹಾರೈಸಿದರು ಮತ್ತು 3ನೇ ಸ್ಥಾನ ಗೆದ್ದಂತಹ ಗೋಲ್ಡನ್ ಬಾಯ್ಸ್ ಮತ್ತು 4ನೇ ಸ್ಥಾನ ಗೆದ್ದಂತ ಬಾಂಧವ ತಂಡಕ್ಕೆ ಟ್ರೋಫಿಗಳನ್ನು ನೀಡಿ ಗೌರವಿಸಿದರು. ಇದೇ ಸಂದರ್ಭದಲ್ಲಿ ಶ್ರೀರಾಮಲಿಂಗಾರೆಡ್ಡಿ ಅವರು ಮಾತನಾಡಿ, ಕ್ರೀಡಾಶ್ರೀ ಎನ್ ನಾಗರಾಜು ಅವರು ಕ್ರೀಡಾಂಗಣಕ್ಕೆ ಹೊಸದಾಗಿ ಸಿಂಥೆಟಿಕ್ ಮ್ಯಾಟ್ ಅನ್ನು ಹಾಕಿರುವ ಬಗ್ಗೆ ಪ್ರಶಂಸಿಸಿದರು ಮತ್ತು ಎಲ್ಲ ತಂಡಗಳಿಗೆ ಶುಭವನ್ನು ಕೋರಿದರು. ಜಯನಗರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಎನ್ ನಾಗರಾಜು ಅವರು ಮಾತನಾಡಿ, ಬಾಂಧವ ಸಾಮಾಜಿಕ ಸೇವಾ ಸಂಘಟನೆ ಶಿಕ್ಷಣ, ಆರೋಗ್ಯ ಮತ್ತು ಕ್ರೀಡೆ, ಪರಿಸರ ಕುರಿತು ಪ್ರೋತ್ಸಾಹ ಸಹಕಾರ ನೀಡುತ್ತಿದೆ. ಕ್ರೀಡೆಗಳು ಮತ್ತು ಕ್ರೀಡಾಪಟುಗಳಿಗೆ ಉತ್ತೇಜನ ಮತ್ತು ಪ್ರೋತ್ಸಾಹ ನೀಡಬೇಕು. ತಮ್ಮ ಕ್ರೀಡಾ ಪ್ರತಿಭೆಗಳು ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಮಿಂಚಬೇಕು ಎಂಬ ಉದ್ದೇಶ ನಮ್ಮದು ಎಂದು ಉದಯ ಸುದ್ದಿಗೆ ಹೇಳಿದರು. ಅಂತಿಮ ವಾಲಿಬಾಲ್ ಫೈನಲ್ನಲ್ಲಿ ಪುರುಷರ ವಿಭಾಗದಲ್ಲಿ ಆಳ್ವಾಸ್ 1ನೇ ಸ್ಥಾನ ಮತ್ತು ಮೈಸೂರು ತಂಡ 2ನೇ ಸ್ಥಾನ ಗೆದ್ದುಕೊಂಡಿತು ಹಾಗೂ ಮಹಿಳೆಯರ ವಿಭಾಗದ ಫೈನಲ್ನಲ್ಲಿ ಪ್ರಥಮ ಸ್ಥಾನ ಧರ್ಮಸ್ಥಳ ತಂಡ, 2ನೇ ಸ್ಥಾನ ಮಂಡ್ಯ ತಂಡ, 3ನೇ ಸ್ಥಾನದಲ್ಲಿ ಗೋಲ್ಡನ್ ಬಾಯ್ಸ್ ಮತ್ತು 4ನೇ ಸ್ಥಾನದಲ್ಲಿ ಬಾಂಧವ ತಂಡ ಪಡೆದುಕೊಂಡಿದೆ. ಗೆದ್ದಂತಹ ಎಲ್ಲ ತಂಡಗಳಿಗೆ ಮುಖ್ಯ ಅತಿಥಿಗಳಿಂದ ಟ್ರೋಫಿ ಮತ್ತು ನಗದು ಬಹುಮಾನವನ್ನು ನೀಡಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಅತಿಥಿಗಳಿಗೆ ಬಾಂಧವ ಎನ್ ನಾಗರಾಜು ಅವರು ಸನ್ಮಾನಿಸಿ ಗೌರವಿಸಿದರು. ಎಲ್ಲ ಕ್ರೀಡಾಪಟುಗಳು ಪಂದ್ಯಾವಳಿಯ ಆಯೋಜಕರಾದ ಎನ್ ನಾಗರಾಜು ಅವರನ್ನು ಪ್ರಶಂಸಿಸಿದರು. ವಾಲಿಬಾಲ್ ಅಸೋಸಿಯೇಷನ್ನ ಅಧ್ಯಕ್ಷರು ಶ್ರೀ ಹರ್ಷ ಅವರು, ಸೆಕ್ರೆಟರಿ ಅವರು ಆಂಟೋನಿ ಅವರು, ನಗರದ ಅಧ್ಯಕ್ಷರು ನಮ್ಮ ನಾಗರಾಜ್ ಅವರು, ಬಾಂಧವ ನಾಗರಾಜ್ ಅವರು, ಆಯ್ದ 10 ತಂಡಗಳಿಗೆ ಮಾತ್ರ ಅವಕಾಶ ಕೊಟ್ಟು ರಾಜ್ಯ ಮಟ್ಟದ ವಾಲಿಬಾಲ್ ಟೂರ್ನಮೆಂಟು, ಹೆಣ್ಮಕ್ಳದ್ದು ಮತ್ತು ಗಂಡು ಮಕ್ಕಳ ಟೂರ್ನಮೆಂಟು ಇವತ್ತು ಫೈನಲ್ಸ್ ಆಗ್ತಾಯಿದೆ. ಒಳ್ಳೆ ಆಟಗಾರರು, ನ್ಯಾಷನಲ್ಲು ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಎಲ್ಲ ಕೂಡ ಬಂದು ಇದರಲ್ಲಿ ಭಾಗವಹಿಸಿದ್ದಾರೆ ಮತ್ತು ಇನ್ನು ಫೈನಲ್ಸ್ ಆಗ್ತಾಯಿದೆ. ಎಲ್ರಿಗೂ ಕೂಡ ಒಳ್ಳೆ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಊಟದ ವ್ಯವಸ್ಥೆ ಇರ್ಬೋದು, ವಸತಿ ಸೌಲಭ್ಯ ಇರ್ಬೋದು, ಮತ್ತು ಇದು ಗ್ರೌಂಡು ಮ್ಯಾಟ್ ಹಾಕಿ ಉತ್ತಮ ಮಟ್ಟದ ಗುಣಮಟ್ಟದ ಗ್ರೌಂಡು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಭಿಮಾನಿಗಳು ಕೂಡ ಬಂದು ಮ್ಯಾಚ್ಗಳು ನೋಡ್ತಾ ಇದ್ದಾರೆ. ಎಲ್ರಿಗೂ ಈ ಸಂದರ್ಭದಲ್ಲಿ ಹರ್ಷ ಅವರಿಗೆ, ಆಂಟೋನಿ ಅವರಿಗೆ, ನಾಗರಾಜ್ ಅವರಿಗೆ ಮತ್ತು ಅವರೆಲ್ಲ ತಂಡಕ್ಕೆ ಅಭಿನಂದನೆಗಳು. ಬೆಂಗಳೂರು ಸಿಟಿ ಡಿಸ್ಟಿಕ್ ವಾಲಿಬಾಲ್ ಅಸೋಸಿಯೇಷನ್ನಿಂದ ಕರ್ನಾಟಕ ವಾಲಿಬಾಲ್ ಅಸೋಸಿಯೇಷನ್ನು ಇವತ್ತು 15, 16, 17ನೇ ತಾರೀಕು ಇದೇ ತಿಂಗಳು ಬಾಂಧವ ಕಪ್ ಸ್ಟೇಟ್ ಲೆವೆಲ್ ಇನ್ವಿಟೇಷನ್ ಕಪ್ ಅನ್ನು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಮ್ಮಲ್ಲಿ ಅದ್ದೂರಿಯಾಗಿ ಉದ್ಘಾಟನೆ ಮಾಡಿ ಇವತ್ತು ವಾಲಿಬಾಲು ದೊಡ್ಡ ಮಟ್ಟದಲ್ಲಿ ಚೆನ್ನಾಗಿ ನಡೆದಿದೆ. ಈ ವಾಲಿಬಾಲ್ಗೆ ಸುಮಾರು ಎಲ್ಲ ಜಯನಗರ ಸುತ್ತಮುತ್ತಲಿನ ಎಲ್ಲ ಗಣ್ಯರು ಕೂಡ ಬಂದಿದ್ದಾರೆ, ಉದ್ಘಾಟನೆ ಮಾಡಿದ್ದಾರೆ. ಸನ್ಮಾನ್ಯ ಜನಪ್ರಿಯ ಮಂತ್ರಿಗಳಾದಂಥ ರಾಮಲಿಂಗಾರೆಡ್ಡಿ ಅವರು ಬಂದಿದ್ದಾರೆ ಮತ್ತು ಅನೇಕ ನಮ್ಮ ಆತ್ಮೀಯ ಸ್ನೇಹಿತರೆಲ್ಲ ಬಂದಿದ್ದಾರೆ. ಈ ಬಾಂಧವ ಕಪ್ ನಡೆಸೋದಕ್ಕೆ ಸುಮಾರು ರಾತ್ರಿ ಆಗಲು ಕೆಲಸ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಈ ಸಿಂಥೆಟಿಕ್ ಕೋರ್ಟ್ ಮಾಡಬೇಕಾದ್ರೆ ವಿಶೇಷವಾಗಿ ನಾವು ಈ ಸ್ಟೇಟ್ ಲೆವೆಲ್ ವಾಲಿಬಾಲ್ ಇದೆ, ಇದೆಲ್ಲ ಡ್ಯಾಮೇಜ್ ಆಗಿಬಿಟ್ಟಿದೆ, ಮಾಡಬೇಕು ಅಂತ ತೀರ್ಮಾನ ತೊಗೊಂಡ್ವಿ. ಎಲ್ಲ ಒಂದು ಕಡೆ ಮಾಡಬೇಕಂತಂದರೆ ಎಲ್ಲ ಮೆಟೀರಿಯಲ್ಲು ಪರ್ಚೇಸ್ ಮಾಡಿದ್ವಿ. ಲೇಬರ್ ಬೆಂಗಳೂರಿನಲ್ಲಿ ಎಲ್ಲೂ ಸಿಕ್ಕಲಿಲ್ಲ. ಹೈದ್ರಾಬಾದಿಂದ ಕಳಿಸ್ತೀವಿ ಅಂದ್ಬಿಟ್ಟು ಡಿಲೇ ಮಾಡಿದ್ರು. ಲಾಸ್ಟ್ಗೆ ಡೆಲ್ಲಿಯಿಂದ ಆಚೆ 80 ಕಿಲೋಮೀಟ್ರ್ ಆಚೆ ಅಲ್ಲಿಂದ ಲೇಬರ್ನ ಕರ್ಕೊಂಬಂದು ರಾತ್ರಿ ಆಗಲೂ ಇಲ್ಲಿ ಇದ್ದು ನಮ್ಮ
ಉಮೇಶ್ ಅವರು, ಹರ್ಷ ಅವರು, ಅಂತೋಣಿ ಅವರು ಮತ್ತು ಪ್ರಭಾಕರ್ ಅವರು, ದೀಪು ಅವರು ಮತ್ತು ಅನೇಕ ಆತ್ಮೀಯ ಸ್ನೇಹಿತರೆಲ್ಲ ರಾತ್ರಿ ಆಗಲೂ ಸೇರಿ ಇವತ್ತು ನೋಡಿ ಅಲ್ಲಿ ವಾಲಿಬಾಲ್ ನಡೀತಾ ಇದೆಯಲ್ಲ, ಆ ಹೊಸ ಕೋರ್ಟಲ್ಲಿ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಸಿಂಥೆಟಿಕ್ಕು 7 ಲೇಯರ್ ಸಿಂಥೆಟಿಕ್ ಮಾಡಿ ಇವತ್ತು ಇಡೀ ಬೆಂಗಳೂರಿನಲ್ಲೇ ಈ ಥರ ಸಿಂಥೆಟಿಕ್ದು ಟ್ರ್ಯಾಕ್ ಇದು ಇಲ್ಲ. ಅಷ್ಟು ಚೆನ್ನಾಗಿ ಇವತ್ತು ವಾಲಿಬಾಲ್ ಕೋರ್ಟ್ ಮಾಡಿದ್ದೀವಿ. ಇಡೀ ಬೆಂಗಳೂರಿಗೆ ನಂಬರ್ 1. ಇವತ್ತು ಆಡೋ ಅಂಥ ಎಲ್ಲ ಆಟಗಾರರು ಕೂಡ ತುಂಬ ಸಂತೋಷವಾಗಿ ನಾವೆಲ್ಲೂ ಈ ಥರ ನೋಡಿಲ್ಲ ಸರ್ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆದರೆ ವಿಶೇಷವಾಗಿ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಮಲ್ಲಿ ನಾವು ಇಷ್ಟು ದೊಡ್ಡ ಮಟ್ಟಿಗೆ ಸ್ಪೋರ್ಟ್ಸ್ಗಳು ಕಾರ್ಯಕ್ರಮಗಳು ಎಲ್ಲ ಮಾಡಬೇಕಾದ್ರೆ ಸನ್ಮಾನ್ಯ ಜನಪ್ರಿಯ ಮಂತ್ರಿಗಳಾದಂಥ ರಾಮಲಿಂಗಾರೆಡ್ಡಿಯವರ ಸಹಕಾರದಿಂದ ಇಷ್ಟೊಂದು ದೊಡ್ಡ ಕೆಲಸ ನಡೆಯುತ್ತೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಬೆಂಗಳೂರು ಸಿಟಿ ಮಿನಿಸ್ಟ್ರಾಗಿದ್ದಾಗ ಸುಮಾರು 10 ಕೋಟಿಯಷ್ಟು ಗ್ರ್ಯಾಂಟ್ ಕೊಟ್ಟಿದ್ದರು. ಆವಾಗ ನಾವು ಅತಿ ಹೆಚ್ಚು ಇಲ್ಲಿ ಸ್ಪೋರ್ಟ್ಸ್ಗೆ ಅನುಕೂಲ ಮಾಡೋದಕ್ಕೆ ಅನುಕೂಲ ಆಯಿತು. ಇಂಡೋರ್ ಕೂಡ ಮಾಡಿದ್ದೀವಿ. ಇನ್ನು ಟ್ರ್ಯಾಕು, ಬ್ಯಾಸ್ಕೆಟ್ಬಾಲು, ವಾಲಿಬಾಲು, ಹೈಟೆಕ್ ಜಮ್ಮು ಮತ್ತು ಶಟ್ಲ್ ಕೋರ್ಟು ಇವೆಲ್ಲ ಬೆಂಗಳೂರಿನಲ್ಲಿ ಎಲ್ಲರೂ ಒಂದು ಕಡೆ ಇದೆ ಅಂದರೆ ಸ್ವಿಮ್ಮಿಂಗ್ ಪೂಲು ಇವೆಲ್ಲನೂ ಇದು ಜಯನಗರದಲ್ಲಿ ಮಾತ್ರ. ನಮ್ಮ ಗ್ರೌಂಡನ್ನ ನಾವು ಉಳಿಸ್ಕೋಬೇಕು. ಪ್ರತಿಯೊಂದು ಸರ್ಕಾರನೇ ಮಾಡೋಕ್ಕಾಗಲ್ಲ. ನಮ್ಮ ಜನ ಕೂಡ ಅದನ್ನು ಮೈಂಟೈನ್ ಮಾಡಬೇಕು ಅಂತ ಹೇಳ್ತಾ ಇವತ್ತು ವಿಶೇಷವಾಗಿ ವಾಲಿಬಾಲ್ಗೆ ಬಂದಂಥ ಸಮಸ್ತ ನಾಗರಿಕರಿಗೂ ನಮ್ಮ ಆಟ ಆಡೋಕ್ಕೆ ಬಂದಂಥ ಎಲ್ಲ ಪ್ಲೇಯರ್ಸ್ಗೂ ನಾನು ಅಭಿನಂದನೆಗಳು ಹೇಳ್ತೀನಿ, ಧನ್ಯವಾದಗಳು ಹೇಳ್ತೀನಿ. ನಮಸ್ಕಾರ. ಅಂತ ಹೇಳ್ಬಿಟ್ಟು ನಾನು SDFI ಎಲ್ಲ ಆಡಿದ್ದೀನಿ. ಮತ್ತು ಇದೇ ಸೇಮ್ ಅಸೋಸಿಯೇಷನ್ ಕಡೆಯಿಂದ ನಾನು ಜೂನಿಯರ್ ನ್ಯಾಷನಲ್ಸ್ನೂ ಆಡಿದ್ದೀನಿ. ಕರ್ನಾಟಕನ ಎಲ್ಲ ರೆಪ್ರೆಸೆಂಟ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ಇವರು ಒಂದು ತುಂಬ ಚೆನ್ನಾಗಿರೋ ಅಂಥ ಒಂದು ಟೂರ್ನಮೆಂಟ್ನ ಇಟ್ಟಿದ್ದರು, ಆರ್ಗನೈಸ್ ಮಾಡಿದರು. ಆ್ಯಂಡ್ ಇದರಿಂದ ಒಳ್ಳೆ ಲೈಕ್ ಸ್ಟಾರ್ ಪರ್ಸನ್ಸ್ನ ರೆಕಗ್ನೈಸ್ ಮಾಡ್ಬೋದು. ಆ್ಯಂಡ್ ಇದು ತುಂಬ ಹೆಲ್ಪ್ ಆಯಿತು ಅಂತಲೂ ಹೇಳ್ಬೋದು. ಆ್ಯಂಡ್ ಮೋರ್ ಓವರ್ ಇದು ಬಾಂಧವ ಕಪ್ ತುಂಬ ಚೆನ್ನಾಗಿತ್ತು. ನಾಗರಾಜ್ ಸರಿಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾಗರಾಜ್ ಸರ್ ತುಂಬ ಸಪೋರ್ಟ್ ಮಾಡಿದರು. ಅವರು ಇವಾಗ ಕಿತ್ತೋಗಿರೋ ಕೋರ್ಟ್ನೆಲ್ಲ ತುಂಬ ಚೆನ್ನಾಗಿ ಸಿಂಥೆಟಿಕ್ ಕೋರ್ಟ್ ಆಗಿ ರೆಡಿ ಮಾಡಿಸಿದ್ರು ಇದು ಟೂರ್ನಮೆಂಟ್ಗೋಸ್ಕರ. ಆ್ಯಂಡ್ ಹಂಗೇ ನಮಗೆಲ್ಲ ಸೇಫ್ಟಿಯಿಂದ ಆ್ಯಂಡ್ ನಾವು ವುಮೆನ್ಸ್ ಆಗಿರೋದ್ರಿಂದ ಸೇಫ್ಟಿ ಎಲ್ಲ ಕೊಟ್ಟು ಅದೇ ಥರ ನೋಡಿಕೊಂಡು ಸಹ ಆ್ಯಂಡ್ ಊಟ ಎಲ್ಲ ತುಂಬ ಚೆನ್ನಾಗಿ ಎಲ್ಲ ಆರ್ಗನೈಸ್ ಮಾಡಿದರು. ಸೊ ಥ್ಯಾಂಕ್ ಯು ಸರ್. ಆ್ಯಂಡ್ ಆಲ್ಸೋ ಇವಾಗ ಹೇಳಿದ್ದಾರೆ ನಮ್ಮನ್ನೆಲ್ಲ ಮುಂದಕ್ಕೆ ತುಂಬ ಚೆನ್ನಾಗಿ ಆಡಿಸ್ತೀವಿ ಅಂತ ಎಲ್ಲ. ಸೊ ಅದರಿಂದ ಆಗ್ಬಿಟ್ಟು ನಾನು ತುಂಬ ಲೈಕ್ ಗ್ರೇಟ್ಫುಲ್ ಆಗಿದ್ದೀನಿ ಸರ್ರಿಗೋಸ್ಕರ. ಇಷ್ಟು ಜನ ಎಲ್ಲ ಬಾಂಧವ ಟೀಮಿಂದ ಆಡಿದ್ದು. ನಾವು ಬೇರೆ ಬೇರೆ ಕಡೆಯಿಂದ ಬಂದು ಒಂದು ಟೀಮ್ ಬಿಲ್ಡ್ ಮಾಡಿ ಆಡಿದ್ದೀವಿ. ನಾವು ನಮ್ಮ ಬೆಸ್ಟನ್ನು ಟ್ರೈ ಮಾಡಿದ್ದೀವಿ. ನಾವು ಬೆಸ್ಟ್ ಕೊಟ್ಟಿದ್ದೀವಿ. ಮುಂದಿನ ಸತಿ ಸರ್ರಿಗೆ ನಿಲ್ಲಿಸ್ಕೊಂಡು ನಾವು ಒಳ್ಳೆ ಕಪ್ ತಗೋತೀವಿ. ಇನ್ನೂ ಫಸ್ಟ್ ಪ್ಲೇಸ್ ಬರೋಕ್ಕೆ ಟ್ರೈ ಮಾಡೋದಲ್ಲ, ಆಡ್ತೀವಿ. ಈ ಸತಿ ಡಿಸೈಡಿಗೆ ಗಂಟ ತಲುಪಿದ್ದೀವಿ. ನೆಕ್ಸ್ಟ್ ಹೊಡೆದೇ ಆಡ್ತೀವಿ ಅಷ್ಟೇ ಹೇಳೋದು. ನಾಗರಾಜ್ ಸರಿಗೆ ನಾವು ಎಲ್ಲ ಗೆಲ್ಲಿಸ್ತಾರೆ ಅಂದಿದ್ದಾರೆ. ನಾವು ಅವ್ರಿಂದ ಖುಷಿ ಪಡ್ತೀವಿ ಅಷ್ಟೇ. I am Preetu from Bandhava's team. Today was very nice and we've had a lot of fun. The tournament was very good. We've experienced a lot of things and food was all good. We were all playing well. We came in 4th place, but next time we'll try our very best and come in first. We gave our whole strength and we played very good. But still we had to put more effort and next time we'll do it. This was all organized by Nagraj sir. We thank him for everything and the game was very well. We've played really good. We've had very fun and the facilities organization was very fun and very good. It was really nice and I hope we get more tournaments like this and we can achieve more stuffs and we win more tournaments. Thank you. ನಾವು SDM ಕಾಲೇಜ್ ಉಜಿರೆ ಧರ್ಮಸ್ಥಳದಿಂದ ಬಂದಿದ್ದೇವೆ. ನಾವಿಲ್ಲಿ ಬಾಂಧವ ಟ್ರೋಫಿ ವಿನ್ನರ್ಸ್ ಆಗಿದ್ದೇವೆ ಈ ಸಲ. ಇಲ್ಲಿದು ಫೆಸಿಲಿಟೀಸ್ ಆಗ್ಬೋದು, ಫುಡ್ ಆಗ್ಬೋದು, ಯಾವುದೇ ಪ್ರಾಬ್ಲಮ್ ಇಲ್ಲದೆ ನಮಗೆ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ನಾಗರಾಜ್ ಸರ್. ಥ್ಯಾಂಕ್ ಯು ಬಾಂಧವ ಟೀಮ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಪ್ರಿಯಾಂಕಾ ಅಂತ. ನಾವು SDM ಟೀಮ್ ಧರ್ಮಸ್ಥಳದಿಂದ ಬಂದಿದ್ದು. ಬೆಂಗಳೂರಲ್ಲಿ ಬಾಂಧವ ಕಪ್ ಅಂತ ಒಂದು ಮ್ಯಾಚ್ ಆಗ್ತಿತ್ತು. ನಮ್ಮನ್ನು ಇನ್ವೈಟ್ ಮಾಡಿದ್ರು, ಚೆನ್ನಾಗಿತ್ತು. ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಮಲ್ಲಿ ಕೋರ್ಟ್ ಸ್ವಲ್ಪ ಫೆಸಿಲಿಟಿ ಕಮ್ಮಿ ಇತ್ತು. ಈ ಮ್ಯಾಚಿಗೋಸ್ಕರ ನಾಗರಾಜ್ ಅನ್ನೋರು ಸಿಂಥೆಟಿಕ್ ಕೋರ್ಟ್ ಬೇರೆ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಒಳ್ಳೆ ಎಕ್ಸ್ಪೀರಿಯನ್ಸು, ಯಾವುದೇ ರೀತಿ ಕೊರತೆ ಇರಲಿಲ್ಲ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಮಂಡ್ಯ ಟೀಮಿಂದ ಬಂದಿರೋದು. ಮಂಡ್ಯ ಟೀಮ್ ನಮ್ದು ಇವಾಗ 2nd ಪ್ಲೇಸ್ ಆಗಿದೆ ಈ ಮ್ಯಾಚಲ್ಲಿ.
ಮತ್ತು ಇಲ್ಲಿದೆಲ್ಲ ನಮ್ಮದು ಮತ್ತು ಇಲ್ಲಿ ಎಲ್ಲದೂ ಕೂಡ ಫೆಸಿಲಿಟಿ ತುಂಬ ಚೆನ್ನಾಗಿತ್ತು. ನಮಗೆ ಉಳ್ಕೊಳ್ಳೋಕ್ಕಾಗಿರ್ಬೋದು, ಊಟದಾಗಿರ್ಬೋದು, ಪ್ರತಿಯೊಂದು ಫೆಸಿಲಿಟಿ ಕೂಡ ಚೆನ್ನಾಗಿತ್ತು. ಪ್ರತಿಯೊಬ್ಬರು ಕೂಡ ನಮಗೆ ಅಷ್ಟೇ ಸಹಕರಿಸಿದ್ದಾರೆ ಎಲ್ಲ ವಿಚಾರದಲ್ಲೂ ಕೂಡ. ತುಂಬ ಖುಷಿಯಾಯಿತು ಇಲ್ಲಿ ಈ ಮ್ಯಾಚಿಂದ ನಮಗೆ ತುಂಬ ಒಂದು ಎಕ್ಸ್ಪೀರಿಯೆನ್ಸು ಕೂಡ ಒಳ್ಳೆ ಸಿಕ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ನಾವಿಲ್ಲಿಗೆ ಬಂದು ತುಂಬ ಖುಷಿಯಾಗಿದ್ವಿ. ಟೂರ್ನಮೆಂಟ್ ಚೆನ್ನಾಗಾಯಿತು, ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಆಮೇಲೆ ಈ ಮ್ಯಾಚಲ್ಲಿ ವಿನ್ನಾಗಿ ಸೆಕೆಂಡ್ ಪ್ಲೇಸಲ್ಲಿದ್ದೀವಿ. ತುಂಬ ಖುಷಿಯಾಯಿತು. ಟೂರ್ನಮೆಂಟ್ ಎಲ್ಲ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಟೈಮ್ ಮತ್ತೆ ಇದೇ ಥರ ಆಗಲಿ ಅಂತ ಕೇಳ್ಕೊತೀನಿ. ನಾವು ಉಜಿರೆಯಿಂದ ಬಂದಿದ್ದೀವಿ. 3rd ಪ್ಲೇಸ್ ಆಗಿದೆ. ಇಲ್ಲಿ ಫೆಸಿಲಿಟಿ ಎಲ್ಲ ಭಾರಿ ಒಳ್ಳೆ ಮಾಡಿದ್ದಾರೆ. ಟೈಮಿಗೆ ಊಟ, ರೂಮು ಎಲ್ಲ ಫೆಸಿಲಿಟಿ ಎಲ್ಲ ಒಳ್ಳೆ ಮಾಡಿದ್ದಾರೆ. ಮ್ಯಾಚು ಭಾರಿ ಚೆಂದ ಮಾಡಿದ್ದಾರೆ. ಇವತ್ತು ಲಾಸ್ಟ್ ದಿವಸ 3 ದಿವಸ ಆಡಿಸಿದ್ದಾರೆ. ಥ್ಯಾಂಕ್ ಯು. ಒಳ್ಳೆಯಾಗಿದೆ ಮ್ಯಾಚ್.